ನಿಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಏನೇನು ಮಾಡಿದಿರಿ ಬಹುಸಂಖ್ಯಾತರಿಗೆ ಅಂತೇಳಿ. ನೀವು ಗ್ಯಾರಂಟಿಗಳ ಆಧಾರದ ಮೇಲೆ ಗೆದ್ದು ಬಂದು 2 kg ಅಕ್ಕಿ ಇದ್ದ ಕೊಟ್ಟು ಅಕ್ಕಿ ಬೆಳೀತಾ ಇದ್ದಂತ ನಮ್ಮ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಂತ ರೈತರ ಜೀವನಗಳನ್ನ ಕಬಳಿಸಂತ ಕೆಲಸಗಳನ್ನ ಮಾಡಿದ್ದಾರೆ. MC ಸುಧಾಕರ್ ಅವ್ರಿಗೆ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ನಾನು ನಿಮ್ಮ ಬಗ್ಗೆ ಮಾತಾಡಬಾರ್ದು ಅಂತ ತಿಳ್ಕೊಂಡಿದ್ದೆ. ನಿಮ್ಗೆ ನಿಜಕ್ಕೂ ಮಾನ ಮರ್ಯಾದೆ ಅನ್ನೋದಿದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಸಚಿವರುಗಳಿಗೆ KH ಮುನಿಯಪ್ಪನ ಸೋಲಿಸ್ಬೇಕು ಅಂತ ಹೇಳಿ ಇದೇ ಟೀಮ್ 3 ಬಾರಿ ಪ್ರಯತ್ನ ಪಟ್ಟಿದ್ರು ಆ ಪಕ್ಷದಲ್ಲೇ ಇದ್ದುಕೊಂಡು. ಆದ್ರೆ ಅವ್ರಿಗೆ ಸರಿಯಾಗಿರ್ತಕ್ಕಂಥ ಅಭ್ಯರ್ಥಿ ಸಿಕ್ಕಿರಲಿಲ್ಲ. ಆದ್ರೆ ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಇವರನ್ನು ಭಾರತೀಯ ಜನತಾ ಪಾರ್ಟಿಗೆ ಬರ್ತೀರಿ ಅಂತ ಹೇಳಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಮುಖಂಡರನ್ನ ಕರ್ಕೊಂಡು ಡಯಾಸ್ ಹತ್ತಿ ನಾನು ಮುಂದೆ MLA ಆಗ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ಕೊಂಡು ನಮ್ಮಲ್ಲಿ ಅಶೋಕಣ್ಣ ಕೆಲಸನೂ ಮಾಡಿಸ್ಕೊಂಡು ರೈತರ ಜಮೀನುಗಳನ್ನ ಈ ಜಿಲ್ಲೆಯ ಸಚಿವರಾದಂಥ MC ಸುಧಾಕರ್ ಅವರು ನಾನು ನಿಮ್ಮ ಪರವಾಗಿರ್ತೀನಿ ಅಂತ ಹೇಳಿ ಅವ್ರನ್ನ ಗೆಲ್ಸೋದಕ್ಕೆ ಯಾರ್ಯಾರು ಅವ್ರಿಗೆ ಪಾರ್ಟಿಯಲ್ಲಿ ಸಹಕಾರ ಕೊಟ್ಟರು ಇವತ್ತು ಚಿಂತಾಮಣಿಯಲ್ಲಿ ಎಲ್ಲ ಟೋಟಲ್ ಲೀಡರ್ಗಳನ್ನೆಲ್ಲ ಒಂದು ಕಡೆ ಸೈಡ್ಗಿಟ್ಟು ಟಿಪ್ಪು ಸುಲ್ತಾನ್ ಸಂತತಿ ಅವ್ರು ಯಾರ್ಯಾರು ಇದ್ದಾರೆ ಅವ್ರನ್ನೆಲ್ಲ ಜೊತೆಲಿ ಇಟ್ಕೊಂಡು ನಾನು ನಿಮ್ಮ ಮನೆ ಮಗ ಒಂದ್ಸಲಿ ನಿಮ್ಮನ್ನು ಎದುರಾಕೊಂಡಿದ್ದಕ್ಕೆ ನನ್ನ ಸೋಲಿಸಿದ್ವಿ, ಈಗ ನಿಮ್ಮ ಪರವಾಗಿ ನಾನು ನಿಲ್ತೀನಿ ಅಂತ ಹೇಳಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಲವಾರು ರೈತರ ಜಮೀನುಗಳನ್ನು, ದೇವಸ್ಥಾನ ಜಮೀನುಗಳನ್ನು, ಮಠಮಾನ್ಯ ಜಮೀನುಗಳನ್ನು, ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ತಂದೆ ತಾತ ಮುತ್ತಾತನ ಕಾಲದಿಂದ ಪರ್ಚೇಸ್ ಮಾಡಿರ್ತಕ್ಕಂಥ ಜಮೀನುಗಳನ್ನು ಅವ್ರ ಹೆಸರಲ್ಲಿ ಪಾಣಿ ಇದ್ರೂ ರಾತ್ರಿ ಚೇಂಜ್ ಮಾಡಿಸಿ ಜಮೀರ್ ಅಹಮದ್ ಖಾನ್ ಮಾತು ಕೇಳ್ಕೊಂಡು ನೆಕ್ಸ್ಟ್ ನಾನು ವೋಟ್ ಬ್ಯಾಂಕ್ ಆಗಬೇಕು, ಮತ್ತೆ ನಾನು MLA ಆಗಬೇಕು, ನಾನು ಮಂತ್ರಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡು ಇವತ್ತು ಅವ್ರೇನು ಟ್ರಸ್ಟ್ ಅಂತ ಏನು ಮಾಡಿ ಕೈಲಾಸಗಿರಿ ದೇವಸ್ಥಾನ ಕಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದನ್ನೆಲ್ಲ ಡ್ರಾಮಾ ಕಂಪ್ನಿನ ಅಂತ ಹೇಳಿ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ನಮಗೆಲ್ಲ ಯಾಕಂದ್ರೆ ಅವತ್ತೊಂದು ದಲಿತರನ್ನು ಮೆಚ್ಚೋದಕ್ಕೋಸ್ಕರ ಕೈಲಾಸಗಿರಿ, ಇವತ್ತೊಂದು ದಲಿತರನ್ನು ಮೆಚ್ಚೋದಕ್ಕೋಸ್ಕರ ಈ ಕಬ್ರಸ್ತಾನ್ ವಕ್ಫ್ ಬೋರ್ಡ್ ಅನ್ನೋ ಲೆಕ್ಕಾಚಾರದಲ್ಲಿ ಇವರು ಡ್ರಾಮಾ ಆಡ್ತಾ ಇದ್ರು. ನಾವು ಭಾರತೀಯ ಜನತಾ ಪಾರ್ಟಿಯವರು ಡ್ರಾಮಾಗೆ ಮಾಡಲ್ಲ. KH ಮುನಿಯಪ್ಪನ ಸೋಲಿಸ್ಬೇಕು ಅಂತ ಹೇಳಿ ಇದೇ ಟೀಮ್ 3 ಬಾರಿ ಪ್ರಯತ್ನ ಪಟ್ಟಿದ್ರು ಆ ಪಕ್ಷದಲ್ಲೇ ಇದ್ದುಕೊಂಡು. ಆದ್ರೆ ಅವ್ರಿಗೆ ಸರಿಯಾಗಿರ್ತಕ್ಕಂಥ ಅಭ್ಯರ್ಥಿ ಸಿಕ್ಕಿರಲಿಲ್ಲ. ಆದ್ರೆ ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಇವರನ್ನು ಭಾರತೀಯ ಜನತಾ ಪಾರ್ಟಿಗೆ ಬರ್ತೀರಿ ಅಂತ ಹೇಳಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಮುಖಂಡರನ್ನ ಕರ್ಕೊಂಡು ಡಯಾಸ್ ಹತ್ತಿ ನಾನು ಮುಂದೆ MLA ಆಗ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ಕೊಂಡು ನಮ್ಮಲ್ಲಿ ಅಶೋಕಣ್ಣ ಕೆಲಸನೂ ಮಾಡಿಸ್ಕೊಂಡು ಅರ್ಥ ಆಯ್ತಾ ಇದು ಮಾಡಿ ನರೇಂದ್ರ ಮೋದಿಜಿಯವ್ರ ಪರವಾದಂಥ ಅಲೆ ಇತ್ತು ಇಡೀ ದೇಶದಲ್ಲಿ. KH ಮುನಿಯಪ್ಪರನ್ನ ಸೋಲಿಸ್ಬೇಕನ್ನೋ ಒಂದು ಇದಿತ್ತು. ನಮ್ಮ ಸ್ಥಳೀಯನು ನಮ್ಮನೆ ಮಗನ ಅಂತ ಹೇಳಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರ ಆಶೀರ್ವಾದದಿಂದ ನಾವು ಗೆದ್ದಿರ್ತಕ್ಕಂಥವ್ರು. ಗೆದ್ದು ನಾವು ಯಾವುದು ಮನೆಗಳ ಕೆಲಸ ಏನು ಮಾಡಿಲ್ಲ. ನಾವು ಯಾವುದೇ ಒಂದೇ ₹1 ಭ್ರಷ್ಟಾಚಾರದ ಕೆಲಸ ಏನು ಮಾಡಿಲ್ಲ. ಯಾವ ಧರ್ಮದ ಬಗ್ಗೆ ವಿಷ ಬೀಜ ಬಿತ್ತಂಥ ಕೆಲಸಗಳನ್ನು ಮಾಡಿಲ್ಲ. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇವರು ಮಂತ್ರಿಗಳಾಗಿ ಇವ್ರ ಯೋಗ್ಯತೆಗೆ ಈ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾದಂಥ ಬೇಕಾದಷ್ಟು ಜನ SCಗಳಿದ್ದೀರಿ, ಒಕ್ಕಲಿಗರಿದ್ದೀರಿ, ತಿರುಳರಿದ್ದೀರಿ, ಕುರುಬರಿದ್ದೀರಿ, ಬಲ್ಜಿಗರಿದ್ದೀರಿ, ಲಿಂಗಾಯತರಿದ್ದೀರಿ, ಬ್ರಾಹ್ಮಣರಿದ್ದೀರಿ, ಎಲ್ಲರೂ ಇದ್ದೀರಿ. ಯಾರಿಗೂ ಇವರು ಅಧಿಕಾರದ ಅವಧಿಯಲ್ಲಿ 1.5 ವರ್ಷದಿಂದ 1 ಎಕರೆ ಜಮೀನನ್ನ ಆಗಲಿ ಇಲ್ಲಾಂದ್ರೆ ಒಂದು 30-40 ಸೈಟನ್ನಾಗಲಿ ಬಡವ್ರಿಗೆ ಕೊಟ್ಟಿಲ್ಲ. ಇವರು ಒಂದು ಕಮ್ಯುನಿಟಿಯ ಓಟ್ಗಳನ್ನ ಮತ ಬ್ಯಾಂಕ್ ಮಾಡ್ಕೊಬೇಕನ್ನೋ ಒಂದು ಉದ್ದೇಶದಿಂದ ಅವ್ರು ಇಟಲಿ ಮೇಡಮು ಮತ್ತೆ ಪಾಕಿಸ್ತಾನ ಪರವಾಗಿ ಚೈನಾ ಪರವಾಗಿ ಇರ್ತಕ್ಕಂಥ ರಾಹುಲ್ ಗಾಂಧಿ ಏನಿದ್ದಾರೆ ಅವ್ರ ಮಾತುಗಳನ್ನ ಕೇಳ್ಕೊಂಡು ಇವತ್ತು ನಮ್ಮ ಜಮೀನುಗಳನ್ನ, ದೇವಸ್ಥಾನ ಜಮೀನುಗಳನ್ನೆಲ್ಲ ಇವರೇನು ಬೇರೆ ಬೇರೆ ರಂಚಕ್ಕೆ ಇದು ಮಾಡಿದ್ದಾರೆ. MC ಸುಧಾಕರ್ ಅವ್ರಿಗೆ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಬಗ್ಗೆ ಮಾತಾಡಬಾರ್ದು ಅಂತ ತಿಳ್ಕೊಂಡಿದ್ದೆ. ಯಾಕಂದ್ರೆ ನೀವು ಮಾತಾಡಿದ್ದಾದ್ಮೇಲೆ ಅದಕ್ಕೆ ಆನ್ಸರ್ ಕೊಡಲೇಬೇಕಂತೇಳಿ ನಾನು ಕೊಡ್ತಾ ಇದ್ದೀನಿ. ಇವತ್ತು ನೀವು ಕೋಲಾರ ಜಿಲ್ಲೆ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಲಿ, ನಿಮ್ಮ ಸರ್ಕಾರ ಬಂದಿದ್ದಾದ್ಮೇಲೆ, ನೀವು ಮಂತ್ರಿ ಆಗಿದ್ದಾದ್ಮೇಲೆ ಏನೇನು ಮಾಡ್ತೀನಿ ಅಂತ ಹೇಳಿದ್ರಿ, ಏನೇನು ಮಾಡಿದ್ದೀರಿ. ಹಿಂದೆ ಈ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ತಂದಿರ್ತಕ್ಕಂಥವ್ರು ಡಾಕ್ಟರ್ K ಸುಧಾಕರ್ ಅವರು. ಇವತ್ತು KMF ಅನ್ನ ಫೈಟ್ ಮಾಡಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಂದಿರ್ತಕ್ಕಂಥವ್ರು K ಸುಧಾಕರ್ ಅವರು. ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳಿ ನಮ್ಮಲ್ಲಿ ಬಹುಸಂಖ್ಯಾತರಿಗೆ ನೀವು ನಾಳೆನೇ ಲೆಕ್ಕ ಕೊಡ್ಬೇಕು. ನೀವು ನಿಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಏನೇನು ಮಾಡಿದ್ದೀರಿ ಬಹುಸಂಖ್ಯಾತರಿಗೆ ಅಂತೇಳಿ. ನೀವು ಗ್ಯಾರಂಟಿಗಳ ಆಧಾರದ ಮೇಲೆ ಗೆದ್ದು ಬಂದು 2 kg ಅಕ್ಕಿ ಇದ್ದ ಕೊಟ್ಟು ಅಕ್ಕಿ ಬೆಳೀತಾ ಇದ್ದಂಥ ನಮ್ಮ ದೇಶಕ್ಕೆ ಅನ್ನ ಕೊಡ್ತಾ ಇದ್ದಂಥ ರೈತರ ಜೀವನಗಳನ್ನು ಕಬಳಿಸಂಥ ಕೆಲಸಗಳನ್ನು ಮಾಡಿ
2,000 ರೂಪಾಯಿ ಹೆಣ್ಮಕ್ಳಿಗೆ 3 ತಿಂಗಳಕ್ಕೋ 4 ತಿಂಗಳಕ್ಕೋ ಒಂದ್ಸಲ ಅದು ಲೇಟ್ ಮಾಡಿ ಸತಾಯಿಸಿ ಹಾಳಾಡಿಸಿ ಗೋಳಾಡಿಸಿ 2,000 ರೂಪಾಯಿ ಯಾಕೆ ಯಜಮಾನ್ ಹೆಸರಲ್ಲಿ ಇರ್ತಕ್ಕಂಥ 2 ಎಕರೆ ಜಮೀನುಗಳನ್ನ ಕಟ್ಟಿಸಂತ ಕೆಲಸಗಳನ್ನ ಮಾಡಿ ಹೆಣ್ಮಕ್ಳಿಗೆ ಫ್ರೀ ಬಸ್ ಅಂತ ಹೇಳ್ಬಿಟ್ಟು ಹೇಳಿದ್ ಮಾಡಿ ಆ ಬಸ್ಗಳು ಡಕೋಟಾ ಎಕ್ಸ್ಪ್ರೆಸ್ಗಳಾಗಿ ಇವತ್ತು ಎಲ್ಲಂದ್ರಲ್ಲಿ ಆಕ್ಸಿಡೆಂಟ್ ಆಗಿ ಅವರ ಪ್ರಾಣವನ್ನೇ ತಗೊಂಡಂತ ಕೆಲಸಗಳನ್ನ ನೀವು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡ್ತಾ ಇದ್ದೀರಿ. ನಿಮ್ಗೆ ನಿಜಕ್ಕೂ ಮಾನ ಮರ್ಯಾದೆ ಅನ್ನೋದಿದ್ರೆ ಈ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಸಚಿವರುಗಳಿಗೆ, ಇಲ್ಲಿ ಸ್ಥಳೀಯವಾಗಿ ಶಾಸಕ ಆಗಿರ್ತಕ್ಕಂಥ ಯಾವುದೋ ಆಂಬುಲೆನ್ಸ್ ಅಲ್ಲಿ ನೋಡಿದೆ ನಾನು, ಯಾರೋ ಡಾಕ್ಟರ್ಗಳದ್ದು ಫೋಟೋ ಇರ್ತೈತೆ ಅಂತ ನೋಡಿದ್ರೆ ಅಲ್ಲಿ ಮಗು ನಿಟ್ಕೊಂಡಿರೋದು ಆತ್ನೆ, ಅಜ್ಜಿ ನಿಟ್ಕೊಂಡಿರೋದು ಆತ್ನೆ, ಆಂಟಿ ನಿಟ್ಕೊಂಡಿರೋದು ಆತ್ನೆ, ತಾತನ ನಿಟ್ಕೊಂಡಿರೋದು ಆತ್ನೆ. ಏನು ಇಂಜೆಕ್ಷನ್ ಕೊಡ್ತಾ ಇದ್ವಿ. ಇಬ್ಬರು ಡಾಕ್ಟರ್ಗಳು ಮತ್ತೆ 3ನೇ ಡಾಕ್ಟರ್ ಎಲ್ಲಿಂದ ಬಂದ ಕೊಟ್ಟು ನಾನು ಹುಡುಕ್ತಾ ಇದ್ದೆ. ಅದಕ್ಕೋಸ್ಕರ ನೀವು ಈ ಜಿಲ್ಲೆಗೆ ಏನು ಮಾಡಿದ್ದೀರಿ, ಇಲ್ಲಿ ಶಾಸಕರಾಗಿದ್ದಾದ್ಮೇಲೆ ಏನು ಮಾಡಿದ್ದೀರಿ, ಅದನ್ನ ನೀವು ದಯವಿಟ್ಟು ಜನಕ್ಕೆ ಕೊಡಿ. ಇವತ್ತು ಜಾತ್ಯತೀತ ಅಂತ ಹೇಳ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಕೋಮುಗಲಭೆ ಅಂತ ಹೇಳ್ಬಿಟ್ಟು ನೀವೇನು ಹೇಳ್ತಾ ಇದ್ರಿ, ಆ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂತ ಕೆಲಸ ಸರ್ ಎಂ ವಿಶ್ವೇಶ್ವರಯ್ಯನವರು ಇಡೀ ವಿಶ್ವ ಮೆಚ್ಚಿರ್ತಕ್ಕಂಥ ಒಬ್ರು ಇಂಜಿನಿಯರ್